Jai Hind, welcome to Tejas Easy English. Friends, in this video I have taken some daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ಇದು ನಿನಗೋಸ್ಕರ, ಇದು ನಿನಗೋಸ್ಕರ ಅಂತ ಹೇಳೋದಕ್ಕೆ this is for you, this is for you. ನನಗೆ ತೋರಿಸು, ಯಾವುದಾದ್ರೂ ಬುಕ್ ತಗೊಂಡಾಗ, ಯಾವುದಾದ್ರೂ ಡ್ರೆಸ್ ತಗೊಂಡಾಗ, ಯಾವುದಾದ್ರೂ ವಸ್ತುಗಳನ್ನು ತಗೊಂಡಾಗ ನನಗೆ ತೋರಿಸು ಅಂತ ಹೇಳ್ತೀವಲ್ಲ. ಸೊ ನನಗೆ ತೋರಿಸು ಅನ್ನೋದಕ್ಕೆ ಶೋ ಮಿ ದ ಡ್ರೆಸ್, ಶೋ ಮಿ ದ ಮೊಬೈಲ್, ಶೋ ಮಿ ದ ನೋಟ್ಬುಕ್, ಶೋ ಮಿ ದ ಬುಕ್, ಈ ರೀತಿ ಹೇಳ್ತೀವಲ್ಲ. ಸೊ ನನಗೆ ತೋರಿಸು ಅನ್ನೋದಕ್ಕೆ ಶೋ ಮಿ. ನಾನು ಹೇಳಿದ್ದನ್ನು ಕೇಳಿಸ್ಕೋ, ನಾನು ಹೇಳಿದ್ದನ್ನು ಕೇಳಿಸ್ಕೋ, ಎಲ್ಲ ನೋಡ್ತಿದೆಯಲ್ಲ ಅಂತ ಹೇಳ್ತೀವಲ್ಲ. ಸೊ ಲಿಸನ್ ಟು ಮೀ, ಲಿಸನ್ ಟು ಮೀ. ಅಲ್ಲಿಯೇ ನಿಲ್ಲು, ಅಲ್ಲಿಯೇ ನಿಲ್ಲು, ಮುಂದೆ ಹೋಗಬೇಡ ಅನ್ನೋ ಅರ್ಥ. ಸೊ ಸ್ಟಾಪ್ ದೇರ್, ಸ್ಟಾಪ್ ದೇರ್. ಇದನ್ನು ಮಾಡಬೇಡ, ಈ ರೀತಿ ಮಾಡಬೇಡ, ಇದನ್ನು ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್. ನನ್ನನ್ನು ಕೇಳು, ನನ್ನನ್ನು ಕೇಳು. ಆಸ್ಕ್ ಮೀ, ಆಸ್ಕ್ ಮೀ. ಕೇಳಬೇಡ, ಕೇಳಬೇಡ. ಡೋಂಟ್ ಆಸ್ಕ್, ಡೋಂಟ್ ಆಸ್ಕ್. ನನ್ನನ್ನು ಕೇಳಬೇಡ ಅನ್ನೋದಕ್ಕೆ ಡೋಂಟ್ ಆಸ್ಕ್ ಮೀ. ನನ್ನ ಸಲಹೆ ತಗೋ, ನನ್ನ ಸಜೆಷನ್ ತಗೋ, ನಾನು ಹೇಳಿದ್ದನ್ನು ಕೇಳು ಅಂತೀವಲ್ಲ. ಟೇಕ್ ಮೈ ಅಡ್ವೈಸ್, ಟೇಕ್ ಮೈ ಅಡ್ವೈಸ್. ಹೇಗೆ ಹೇಳೋದು, ಹೇಳೋದು ಹೆಂಗೆ? ಹೌ ಟು ಟೆಲ್, ಹೌ ಟು ಟೆಲ್. ನಾನು ಹೋಗಲೇಬೇಕು, ನನಗೆ ತುಂಬ ಅರ್ಜೆನ್ಸಿ ಇದೆ, ನಾನು ಹೋಗಲೇಬೇಕು ಅಂತೀವಲ್ಲ. ಸೊ ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಗೋ. ನಿನಗೆ ಹೇಗೆ ಗೊತ್ತು, ನಿಂಗೆ ಹೆಂಗೆ ಗೊತ್ತು ಅನ್ನೋದಕ್ಕೆ ಹೌ ಡು ಯು ನೋ, ಹೌ ಡು ಯು ನೋ. ನೀನು ತುಂಬ ಸಾಹಸಿಗ, ತುಂಬ ಸಾಹಸ ಮಾಡ್ತೀಯ ನೀನು ಅನ್ನೋ ಅರ್ಥ. ಯು ಆರ್ ವೆರಿ ಬ್ರೇವ್, ಯು ಆರ್ ವೆರಿ ಬ್ರೇವ್. ಏನಾದರೂ ವಿಶೇಷ ಇದೆಯಾ, ಏನಾದರೂ ಸ್ಪೆಷಲ್ ಇದೆಯಾ ಕೇಳೋದಕ್ಕೆ ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್, ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್. ನಾನು ತುಂಬ ಗೊಂದಲವಾಗಿದ್ದೀನಿ, ತುಂಬ ಕನ್ಫ್ಯೂಸಲ್ಲಿದ್ದೀನಿ, ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತೀವಲ್ಲ. ಸೊ ನಾನು ತುಂಬ ಗೊಂದಲವಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಸೋ ನರ್ವಸ್, ಐ ಆಮ್ ಸೋ ನರ್ವಸ್. ಬಾ ನಮ್ಮ ಜೊತೆ ಕೂತ್ಕೋ, ಬಾ ನಮ್ಮ ಜೊತೆ ಕೂತ್ಕೋ ಅನ್ನೋದಕ್ಕೆ ಕಮ್ ಸಿಟ್ ವಿತ್ ಅಸ್, ಕಮ್ ಸಿಟ್ ವಿತ್ ಅಸ್. ಇದನ್ನು ಇನ್ನೊಂದು ರೀತಿ ಹೇಳ್ಬೋದು, ಕಮ್ ಆ್ಯಂಡ್ ಸಿಟ್ ವಿತ್ ಅಸ್. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಅಂದರೆ ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋ ಅರ್ಥ. ಸೊ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅನ್ನೋದಕ್ಕೆ ಐ ಆಮ್ ಆಲ್ವೇಸ್ ವಿತ್ ಯು, ಐ ಆಮ್ ಆಲ್ವೇಸ್ ವಿತ್ ಯು. ನಾನು ನಿನ್ನ ಜೊತೆ ಮಾತನಾಡಲು ಇಷ್ಟಪಡ್ತೀನಿ, ನಾನು ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅನ್ನೋದಕ್ಕೆ ಐ ವಾಂಟ್ ಟು ಟಾಕ್ ಟು ಯು, ಐ ವಾಂಟ್ ಟು ಟಾಕ್ ಟು ಯು. ನಾನು ನಿನ್ನನ್ನು ನಾಳೆ ಭೇಟಿ ಮಾಡ್ತೀನಿ, ನಾನು ನಿನ್ನನ್ನು ನಾಳೆ ಮೀಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಮೀಟ್ ಯು ಟುಮಾರೋ, ಐ ವಿಲ್ ಮೀಟ್ ಯು ಟುಮಾರೋ. ನಿನಗೆ ಅವನ ಹೆಸರು ನೆನಪಿದೆಯಾ, ನಿನಗೆ ಅವನ ಹೆಸರು ನೆನಪಿದೆಯಾ ಕೇಳ್ತೀವಲ್ಲ. ಡು ಯು ರಿಮೆಂಬರ್ ಹಿಸ್ ನೇಮ್, ಡು ಯು ರಿಮೆಂಬರ್ ಹಿಸ್ ನೇಮ್. ನೀನು ಏನು ಮಾಡುವೆ, ನೀನು ಏನು ಮಾಡ್ತೀಯಾ ಅನ್ನೋದಕ್ಕೆ ವಾಟ್ ಡು ಯು ಡೂ, ವಾಟ್ ಡು ಯು ಡೂ. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ, ನೀನು ಹೆಲ್ಪ್ ಬೇಕು ನನಗೆ ಅನ್ನೋದಕ್ಕೆ ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಅಂದರೆ ತುಂಬ ಅವಶ್ಯಕತೆ ಇದೆ ಅನ್ನೋ ಅರ್ಥ, ಅಗತ್ಯ ಇದೆ ಅನ್ನೋ ಅರ್ಥ. ಸೊ ಐ ನೀಡ್ ಯುವರ್ ಹೆಲ್ಪ್. ತುಂಬ ಜೋರಾಗಿ ಮಾತಾಡಬೇಡ, ತುಂಬ ಜೋರಾಗಿ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ಸೋ ಲೌಡ್ಲಿ, ಡೋಂಟ್ ಟಾಕ್ ಸೋ ಲೌಡ್ಲಿ. ನನಗೆ ಮಾತನಾಡಲು ಬಿಡು, ನನಗೆ ಮಾತಾಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಸ್ಪೀಕ್, ಲೆಟ್ ಮೀ ಸ್ಪೀಕ್. ನನಗೆ ನನ್ನ ಕೆಲಸ ಮಾಡಲು ಬಿಡು, ನನಗೆ ನನ್ನ ಕೆಲಸ ಮಾಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಡೂ ಮೈ ವರ್ಕ್, ಲೆಟ್ ಮೀ ಡೂ ಮೈ ವರ್ಕ್. ನನಗೆ ಇದೆಲ್ಲವನ್ನು ಹೇಳಬೇಡ, ಇದೆಲ್ಲ ಕತೆ ಹೇಳಬೇಡ ನನಗೆ ಅಂತೀವಲ್ಲ. ಸೊ ನನಗಿದೆಲ್ಲ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಟೆಲ್ ಮೀ ಆಲ್ ದಿಸ್, ನನಗಿದೆಲ್ಲ ಹೇಳಬೇಡ, ಡೋಂಟ್ ಟೆಲ್ ಮೀ ಆಲ್ ದಿಸ್. ಈಗ ನನ್ನ ಸರದಿ, ಇವಾಗ ನನ್ನ ಸರದಿ ಅನ್ನೋದಕ್ಕೆ ನವ್ ಇಟ್ಸ್ ಮೈ ಟರ್ನ್, ನವ್ ಇಟ್ಸ್ ಮೈ ಟರ್ನ್. ನನಗೆ ಮೊದಲು ಹೋಗಲು ಬಿಡು, ನನಗೆ ಮೊದಲು ಹೋಗೋಕ್ಕೆ ಬಿಡು, ಅಥವಾ ನನಗೆ ಮೊದಲು ಹೋಗೋಕ್ಕೆ ಬಿಡಿ ಅನ್ನೋದು. ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.